ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ ನಿಮಗೆ ನಾನು ಮೊನ್ನೆ ಇದೇ ಚಾನಲಲ್ಲಿ ನಮ್ಮ ಟಾಕ್ಸಿಕ್ ಫಿಲಮ್ ಏನು ಬಂದಿತ್ತೋ ಅದರದ್ದು ಒಂದು ಹೀರೋ ಇಂಟ್ರೊಡಕ್ಷನ್ ವಿಡಿಯೋ ಬಂದಿತ್ತಲ್ಲ ಅದರ ಮೇಲೆ ಒಂದು ನನ್ನ ಒಪಿನಿಯನ್ ಏನು ಅನ್ನೋ ಒಂದು ರಿವ್ಯೂ ಮಾಡಿ ಹಾಕಿದ್ದೆ ಅಲ್ವಾ. ಪಬ್ಬಾರ್ ಅನ್ನೋ ಒಂದು ಮೂವಿ, ಆ ಮೂವಿನಲ್ಲೂ ಕೂಡ ಸೇಮ್ ಇದೇ ರೀತಿ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋ ಥರದ್ದು ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಅದಕ್ಕೊಂದು ರಿಯಾಕ್ಷನ್ ಕೊಡೋಣ ಅಂತ ಅನ್ನಿಸ್ತು. ಅದು ಹೆಂಗಿದೆ ಅಂತ ನೋಡೋಣ ಬನ್ನಿ. ಓಕೆ, ಗೀತಾ ಪ್ರೊಡಕ್ಷನ್ಸ್ ಅವ್ರದ್ದು ಇದು ಅಂದರೆ ಶಿವಣ್ಣ ಗೀತಾ ರಾಜ್ಕುಮಾರ್ ಇದ್ದಾರಲ್ಲ ಅವ್ರದ್ದು. ಡಾಕ್ಟರ್ ಶಿವರಾಜ್ ಕುಮಾರ್ ಪ್ರೆಸೆಂಟ್ಸ್. ಓಪನಿಂಗ್ ಶಾಟು ನೀವು ನೋಡ್ತಾ ಇದ್ರೆ ಯಾವುದೋ ಒಂದು ಗುಡ್ಡ ಬರ್ತಾ ಇದೆ ಅಂತ ಅನ್ಕೊತೀವಿ. ಅದನ್ನು ಪ್ಯಾನ್ ಮಾಡಿ ಬ್ಯಾಕಿಗೆ ಬರ್ತಿದ್ದಂಗೆ ಅದು ಸುಡುಗಾಡು, ಅದು ಅಂದರೆ ಹೆಣನೆಲ್ಲ ಸುಡ್ತಾ ಇದ್ದಾರೆ. ಇದು ಒಂಥರ ಡಿಫ್ರೆಂಟ್ ಅನ್ನಿಸ್ತು ಆ್ಯಕ್ಚುಲಿ. ಮೈಯೆಲ್ಲ ಹಂಗೆ ಜಮ್ ಅಂತೈತೆ ನೋಡಿ, ರೋಮ್ಗಳೆಲ್ಲ ನಿಂತ್ಕೊಬಿಟ್ಟೈತೆ ನನಗೆ. ಅವ್ರು ಒಬ್ಬೊಬ್ಬರು ಎಕ್ಸ್ಪ್ರೆಷನ್ಸು ನೋಡಿ ಏನು ಸಖತ್ತಾಗಿದೆ ಅಂತ. ಲೈಕ್ ಯಾವುದೋ ಒಂದು ರಾ ಫಿಲಮ್ ನೋಡ್ತಾ ಇದ್ದೀವಿ ಅನ್ನೋಷ್ಟು ಫೀಲ್ ಆಗ್ತಿದೆ. ಎಕ್ಸಲೆಂಟ್ ಆ್ಯಕ್ಚುಲಿ. ಎಲ್ಲ ಪಿಂಡ ಮಾಡ್ತಾ ಇದ್ದಾರೆ. ಕ್ಯಾರೆಕ್ಟ್ರು ಅಂದರೆ ಹೀರೋ ಎಂಟ್ರಿ ಆಯಿತಾ. ಇಲ್ಲಿ ಮೇಜರ್ ಏನು ಅಂತಂದರೆ ನಿಮಗೆ ನೋಡ್ತಾ ಇದ್ದರೆ ವಿನಯ್ ರಾಜ್ಕುಮಾರ್ ಅವ್ರನ್ನ ನೋಡ್ದಂಗೆ ಫೀಲ್ ಆಗುತ್ತೆ. ಓಕೆನಾ. ಸೊ ನೀವು ಬೇಕಾದ್ರೆ ಹಂಗೆ ಅಬ್ಸರ್ವ್ ಮಾಡಿ ನೋಡಿ. ಆ ವಾಕಿಂಗ್ ಸ್ಟೈಲು ಅದೆಲ್ಲ ಒಂದು ಸ್ವಲ್ಪ ಯುವ ಫೀಲು ಸಿಗುತ್ತೆ. ನಾನು ನೋಡೋಣ ಬನ್ನಿ. ಯಾರು ಮನುಷ್ಯನ, ಮೃಗನ, ಇಲ್ಲಿರೋ ಯಾರಿಗಾದ್ರೂ ಮಗನ, ಸಂಬಂಧಿಕನ ಅಥವಾ ಅನಾಥನ? ವಾ ಯಾವುದು ಗುರು ಇದು? ಒಂದು ಹೊಸ ಕ್ಯಾರೆಕ್ಟ್ರು. ಏನಾಗ್ತೀನಿ ಹೋರಾಟ, ಏನಾಗ್ತೀನಿ ಹುಡುಕಾಟ? ಏನು ಸಿಗ್ಲಿಲ್ವಾ? ಯಾರು ಸಿಗ್ಲಿಲ್ವಾ? ಅಥವಾ ಇನ್ನು ಹುಡುಕಕ್ಕೆ ಶುರು ಮಾಡಿಲ್ವಾ? ಲಿಟ್ರಲಿ ನನಗೆ ಒಂಥರ ಆಗ್ತಾಯಿದೆ. ಆ್ಯಕ್ಚುಲಿ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಗೊತ್ತಾ ಅವರು? ಸಕ್ಕತ್ತಾಗಿದೆ. ಅಸ್ತಿತ್ವ ಅಂದ್ರೆ ಜೈಲು. ಹುಡುಕೊಂಡು ಒಳಗಡೆ ಹೋದ್ರೆ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ತಾನಾಗಿ ಬಿಡುಗಡೆ ಆಗೋ ತನಕ ಕಾಯ್ಬೇಕು. ಪಾಪ ಡೈಲಾಗ್ ಯಾರು ಬರೆದ್ರೋ ಲಿಟ್ರಲಿ ಗ್ರೇಟು. ಅಸ್ತಿತ್ವ ಅನ್ನೋದೇ ಒಂಥರ ಜೈಲಿದ್ದಂಗೆ. ಒಂದು ಸಲ ನಾವು ಒಳಗಡೆ ಹೋದರೆ ಮತ್ತೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಕಷ್ಟ. ಒಳಾರ್ಥ ತುಂಬ ಇದೆ ಈ ಒಂದು ವಿಚಾರದಲ್ಲಿ, ಈ ಫಿಲಮ್ ಇದರಲ್ಲಿ. ನೀನ್ ಕಾಯಲ್ಲ ಬಿಡು. ಇದರಲ್ಲಿ ಎಲ್ಲ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ. ಏನು ಅಂತಂದರೆ ನೀವು ನೋಡಿ, ಹೀರೋ ಎಂಟ್ರಿ ಆಗ್ತಿದ್ದಂಗೆ ಒಂದು ಬ್ಯಾಗು, ಲೈಕ್ ಒಂದು ಮಾಡರ್ನ್ ಟೈಪು, ಒಂದು ಯಾವುದೋ ಒಂದು ಹೀರೋ ಬರ್ತಾ ಇರೋ ಥರ. ಲೈಕ್ ಹೆಂಗೆ ಹೇಳೋದು ನಿಮಗೆ, ಈ ಇಂಗ್ಲೀಷ್ ಫಿಲಮ್ಗಳಲ್ಲೆಲ್ಲ ಇರ್ತಿತ್ತಲ್ಲ ಆ ಥರ. ಅದರಲ್ಲಿ ಇದೊಂದು ಕ್ಯಾರೆಕ್ಟರ್ ಬರುತ್ತೆ, ಹೀರೋನ ಪ್ರಶ್ನೆ ಮಾಡುತ್ತೆ, ನೀನು ಯಾರು, ಯಾಕೆ ಬಂದಿದ್ಯಾ, ನೀನು ಹೋರಾಟ ಏನಾಯಿತು, ಗೆದ್ದ ಅಂತನ್ಬಿಟ್ಟು ಹೇಳೋದು. ಆಮೇಲೆ ಆ ಕಿವಿ ಹತ್ರ ಒಂದು ಗಂಟೆ ಹಿಂಗೆ ಅನ್ನೋದು ಗುರು. ಮಾತ್ರ ಸತ್ಯ, ಉಳಿದದ್ದೆಲ್ಲ ಸಾಮಾನ್ಯ. ಹಸುವು ಅರ್ಧ ಸತ್ಯ, ಅದು ಇನ್ನೊಂದ್ಸಲ ನೋಡೋಣ ಇರಿ. ಹಸುವು ಅರ್ಧ ಸತ್ಯ, ಇದೆಲ್ಲ ಮಾತ್ರ ಸತ್ಯ, ಉಳಿದದ್ದೆಲ್ಲ ಸಾಮಾನ್ಯ. ಹಸುವು ಅರ್ಧ ಸತ್ಯ, ಮಿಕ್ಕಿದ್ದು ಕಕ್ಕಿದ್ದು ಎಲ್ಲ ಮಾಲಿನ್ಯ. ಸಾವು ಮಾತ್ರ ಸತ್ಯ, ಮಿಕ್ಕಿದ್ದೆಲ್ಲವೂ ವೇಸ್ಟು. ಅದೊಂದೇ ಸಾವು ಒಂದೇ ನಿಮಗೆ ಸತ್ಯ, ಅದನ್ನು ಮರ್ತುಬಿಟ್ಟಿದ್ದೀರಾ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇರೋದು. ಜೊತೆಗೆ ಹಸಿವು ಕೂಡ ಸತ್ಯ, ಮಿಕ್ಕಿದ್ದು ಕಕ್ಕಿದ್ದು ಎಲ್ಲ ಮಾಲಿನ್ಯ ಅಂತ. ಇಲ್ಲಿವರೆಗೂ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ ಮೇ ಬಿ ವಿನಯ್ ರಾಜ್ಕುಮಾರ್ ಇರಬೇಕು, ಇಲ್ಲ ಯುವರಾಜ್ ಕುಮಾರ್ ಇರಬೇಕು ಅಂತ ನಾನು ತಿಳ್ಕೊಂಡಿದ್ದಿದ್ದು. ಲಿಟ್ರಲಿ ಆ ಕಣ್ಗಳನ್ನ ನೀವು ನೋಡಿದ್ರೆ ಅದೊಂದು ಫೀಲ್ ಆಗುತ್ತೆ. ತುಂಬ ಜಾಸ್ತಿ ಯಾರು ಅಂತಂದರೆ ನನಗೆ ಯುವನೂ ಕಾಣಿಸಿದ್ರು ಮತ್ತು ವಿನಯ್ ರಾಜ್ಕುಮಾರ್ ಅವರು ಕಾಣಿಸಿದ್ರು. ಬಟ್ ಒಂದು ಸಲ ಇಲ್ಲಿ ಬರ್ತಿದ್ದಂಗೆ ಅದು ಬೇರೆ ಥರ ಆಯಿತು. ರಿಸರ್ಚ್ ಏನೂ ಮಾಡ್ಕೊಂಡಿರಲಿಲ್ಲ, ಹಂಗಾಗಿದ್ದು ಅಷ್ಟು ಗೊತ್ತಿರಲಿಲ್ಲ.
ಇವ್ರು ಯಾರು ಗೊತ್ತಾ, ಆ್ಯಕ್ಚುಲಿ ರಾಮ್ ಕುಮಾರ್ ಅವ್ರ ಮಗ. ಅವ್ರ ಹೆಸರು ಧೀರನ್ ಕುಮಾರ್ ಅಂತ. ಅವ್ರದ್ದು ಶಿವ 143 ಅಂತನೋ ಒಂದು 143ನೋ 123 ಅಂತನೋ ಒಂದು ಫಿಲಮ್ ಆಲ್ರೆಡಿ ಫಸ್ಟ್ ಒಂದಿತ್ತು ಡೆಬ್ಯೂ. ಅದಾದಮೇಲೆ ಎರಡನೇ ಫಿಲಮ್ಗೆ ಒಳ್ಳೆ ಕ್ಯಾರೆಕ್ಟರ್ ಥರ ತಗೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ ಜೊತೆಗೆ ಆ ಪಾಪು ಇದೆಯಲ್ಲ, ಅದು ಏನು ಲುಕ್ ಕೊಡುತ್ತೆ, ಅದು ಏನು ಮಾಡ್ತಾ ಇದೆ ಅದು. ಆರೋಗುತ್ತೆ ನಿನ್ನೊಳಗಿನ ಕಿಚ್ಚು ಆರೋಗುತ್ತೆ. ಆರೋಯ್ತು, ಉಳಿಸ್ಕೋ ನೀನು ಉಳಿಸ್ಕೊಳ್ಳಲ್ಲ ಬಿಡು. ಕಿಡಿಬೇಕು ನಿನ್ನೊಳಗಿನ ಚಿತೆ. ಆ ಫೋನ್ ನೋಡಿ, ಒಂದು ಕಡೆ ಗಂಟೆ, ಇನ್ನೊಂದು ಕಡೆ ಫೋನು, ಒಂದು ಕಡೆ ಕನ್ನಡಕ. ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ನನಗೆ ಇದೊಂಥರ ಅಗೋಚರವಾಣಿ. ನಮಗೆ ಜ್ಞಾನನ ಹುಟ್ಟಿಸ್ಕೊಡೋಂಥದ್ದಾಗಿರ್ಬೋದು, ಅಥವಾ ನಮಗೆ ನಾವೇನಾದರೂ ಮಾಡೋಕ್ಕೆ ಹೋಗ್ತೀವಿ ಅಂತಂದಾಗ ನಮ್ಮನ್ನು ಪ್ರಶ್ನೆ ಮಾಡೋದು, ಅಥವಾ ನಮ್ಮನ್ನು ನೆಗೆಟಿವ್ ಆಗಿ ಹೇಳೋಂಥದ್ದು. ಸಿಂಪಲಾಗಿ ಹೇಳಬೇಕು ಅಂತಂದರೆ ನಮ್ಮ ಮನಸ್ಸಾಕ್ಷಿ ಆ ಥರ ನನಗೆ ಫೀಲ್ ಆಗ್ತಾ ಇದೆ. ಅಂದರೆ ಒಂದು ಡೈರೆಕ್ಟ್ರದ್ದು ಏನಾದರೂ ಐಡಿಯಾಗಳು, ಯೋಚನೆಗಳು ಈ ಥರ ಇರ್ಬೋದೇನೋ ಅಂತ ಅನಿಸುತ್ತೆ. ಫಿಲಮ್ ಬಂದಾಗ ನೋಡೋಣ. ಕಿಡಿ, ಜ್ಞಾನ, ಚಿತೆ ಸುಡ್ತಾ ಇದ್ದಾರೆ. ಮೇ ಬಿ ಆ ಮಗು ಬಂದು ಅವರ ತಂದೆ ತೀರೋಗಿರ್ತಾರೆ ಅಂತ ಕಾಣಿಸುತ್ತೆ. ನನ್ನ ಒಂದು ಅಸ್ಯೂಮ್ ಪ್ರಕಾರ ಹೀರೋ ತನ್ನ ಹಿಂದಿನ ಲೈಫಿಗೆ ಹಿಂದೆ ಹೋಗಿರೋದು ಆಯಿತಾ. ಸೊ ಅದು ಪ್ರೀಕ್ವೆಲಲ್ಲಿ ಫಿಲಮ್ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನನಗನ್ಸೋ ಪ್ರಕಾರ ಆ ಒಂದು ಸೀನನ್ನು ಏನೋ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಒಂದು ಹಾವು ಹರಿದು ಬರುತ್ತೆ, ಎಡಗಡೆ ಒಂದು ಚೇಳು ಕೂತಿದೆ. ಸೊ ಅದರಲ್ಲೂ ಕೂಡ ಏನೋ ಒಂದು ವಿಚಾರ ಇದೆ. ಮಿಲ್ಟ್ರಿ ಮ್ಯಾನಾ? ಅಂದರೆ ಆ ಕಿಚ್ಚು, ಬೆಂಕಿ ಏನಿತ್ತೋ ಆ ಬೆಂಕಿ ನೀವು ಅಬ್ಸರ್ವ್ ಮಾಡಿ, ಕಣ್ಣೊಳಗಡೆ ಬೆಂಕಿ ಕುದಿತಾ ಇರುತ್ತೆ. ಸಮಯ ಕಳೀತಾ ಇದ್ದಂಗೆ ಅದು ಹಂಗೆ ನಂದಿ ಆರೋಗುತ್ತೆ. ಇಲ್ಲೇನೋ ಆ್ಯಕ್ಚುಲಿ ಡಬಲ್ ಸ್ಟೋರಿ ಇದೆ. ಹೀರೋ ನನ್ನ ಪ್ರಕಾರ ಬೆವುತೋಗಿರೋದು ಆಯಿತಾ, ಕಾಲಲ್ಲಿ ಬೆವರು ಕಡಿದು ಆ ಬೆವರಲ್ಲಿ ಆ ಅಜ್ಜೆ ಹಾಕಬೇಕಾದ್ರೆ ಆ ಬೆವರೆಲ್ಲ ನೆಲಕ್ಕೆ ಅಂಟ್ಕೋತಾ ಇದೆ ನೋಡಿ. ಮ್ಯೂಸಿಕ್ ಚೇಂಜ್ ಆಯಿತು. ಧೀರನಿನ್ ಪೊಲೀಸ್ ಆಫೀಸರ್. ಯಾವ ಥರ ಹೇಳೋದು? ಡಬಲ್ ಸ್ಟಾರ್ ಇದೆಯಾ, ತ್ರಿಬಲ್ ಸ್ಟಾರ್ ಇದೆಯಾ? ತ್ರಿಬಲ್ ಸ್ಟಾರ್ ಇದೆ. IPS ಸ್ಟೋರಿನಾ ಏನು ಅಂತ ಗೊತ್ತಿಲ್ಲ. ಸೊ ಮೇಕಪ್ ಆಗಿರ್ಬೋದು ಅಥವಾ ಆ ವಿಜುವಲೈಸೇಷನ್ ಆಗಿರ್ಬೋದು 100% ಮಾಡಿದ್ದಾರೆ ನೋಡಿ. ಒಂದು ಪೈರೇಟ್ ಥರದ್ದೊಂದು ಲುಕ್ಕು, ಒಂದು ಕೌಬಾಯ್ ಥರ ಲುಕ್ ಆದರೆ ಇಲ್ಲಿ ಪೊಲೀಸ್ ಲುಕ್ಕು, ಅದಕ್ಕೂ ಅದ್ಭುತವಾಗಿ ತಯಾರಿ ಮಾಡಿದ್ದಾರೆ. ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡಿ ನೋಡ್ಬೋದು. ಈಗ ಇದರಲ್ಲಿ ಬರೋಕ್ಕಿಂತ ಮುಂಚೆ ಮಲಗಿದ್ದಾಗ ಇಲ್ಲಿ ಕೂದಲುಗಳಿರುತ್ತೆ, ಅಂದರೆ ಗಡ್ಡ ತೆಗ್ದಿರಲ್ಲ, ಒಂದು ಸ್ವಲ್ಪ ಇರುತ್ತೆ. ಅದಾದಮೇಲೆ ಕನ್ನಡಿ ಹತ್ರ ಬರ್ತಿದ್ದಂಗೆ ಹೀರೋ ಕ್ಲೀನ್ ಶೇವ್ ಮಾಡ್ಕೊಂಡು ಬಂದಿರೋದು. ಅಂದರೆ ಒಬ್ಬರು ದೊಡ್ಡ ಆಫೀಸರ್ ಬಂತು ಅಂತಂದರೆ ರೆಗ್ಯುಲರಾಗಿ ಯೂಶ್ವಲಿ ಈ ಥರನೇ ಅವರು ರೆಡಿಯಾಗಿ ಹೊರಗಡೆ ಹೋಗೋದು, ಫುಲ್ ಶೇವ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಲೈಕ್ ಆ ಥರ. ಪಬ್ಬಾರ್ ಏನು ಅರ್ಥ ಅಂತಲೂ ಗೊತ್ತಿಲ್ಲ ನನಗೆ, ಮೇ ಬಿ. ಸೊ ರಿಟರ್ನ್ ಆ್ಯಂಡ್ ಡೈರೆಕ್ಷನ್ನು ಸುದೀಪ್ ಸುಂಕದ್ದು, ಪ್ರೊಡ್ಯೂಸರು ಗೀತಾ ಶಿವರಾಜ್ ಕುಮಾರು, ಮತ್ತು ಹೀರೋಯಿನ್ ಬಂದ್ಬಿಟ್ಟು ಪ್ರೇಮ್, ಲವ್ಲಿ ಸ್ಟಾರ್ ಪ್ರೇಮ್ ಅವರ ಮಗಳು ಅಮೃತ ಪ್ರೇಮು. ಡೈರೆಕ್ಟ್ರ್ ಯಾರು ಅಂತಂದರೆ ಬಿಫೋರು ಶಾಕಾಹಾರಿ ಫಿಲಮನ್ನು ಮಾಡಿದರು. ಆಲ್ಮೋಸ್ಟ್ ನಾವೆಲ್ಲ ಶಾಕಾಹಾರಿ ನೋಡಿದ್ವಿ, ಅಲ್ಟಿಮೇಟ್ ಆಗಿತ್ತು ಸ್ಟೋರಿ ಅದು.
ಇದು ಕೂಡ ಒಂದು ಪ್ರಾಮಿಸಿಂಗ್ ಸ್ಟೋರಿ ಅಂತಲೇ ಅನ್ಕೊತೀನಿ. ಈವನ್ ಗೀತಾ ಪಿಕ್ಚರ್ಸ್ ಅವರು ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಕಥಾವಸ್ತು ಇರೋದನ್ನ ತಗೊಂಡಿದ್ದಾರೆ ಅಂತ ಅನ್ಕೋತೀನಿ. ಈಗ ಯೋಚನೆ ಮಾಡಿ ಇದನ್ನು ಎಂಡ್ ಮಾಡಬೇಕಾದ್ರೆ 2 ವಿಚಾರನ ಅಬ್ಸರ್ವ್ ಮಾಡ್ಬೋದು. ಈಗ ಹೆಂಗೆ ನಾವು ಮಲಯಾಳಂ ಫಿಲಮ್ಗಳಲ್ಲಿ ಹೊಸ ಕಂಟೆಂಟ್ ಬರ್ತಾ ಇದೆ, ಕನ್ನಡದಲ್ಲಿ ಕಡಿಮೆ ಅಂತ ಹೇಳ್ತಾ ಇದ್ವಲ್ಲ, ಅದನ್ನು ಪೂರ್ತಿ ಮಾಡೋಕ್ಕೆ ಇದು ಕೂಡ ಒಂದು ಫಿಲಮ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಪ್ರಾಮಿಸ್ ಆಗಿ ಬಂದಿದೆ. ಎಸ್ಪೆಷಲಿ ಮ್ಯೂಸಿಕ್ಕು ಅಲ್ಟಿಮೇಟ್ ಆಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಬಂದ್ಬಿಟ್ಟು ಮಾಯೂರ್ ಅಂಬೇಕಲ್ಲು ಅಂತ, ಜೊತೆಗೆ ಸಿನಿಮಾಟೋಗ್ರಫರ್ ಬಂದ್ಬಿಟ್ಟು ವಿಶ್ವನಾಥ್ ರಾವ್ ಅಂತ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಡೈರೆಕ್ಷನ್ ನಾನು ಹೇಳೋದೇ ಬೇಕಾಗಿಲ್ಲ, ಶಾಕಾರಿ ನಾವು ನೋಡಿದ್ದೀವಿ. ಈ ಒಂದು ಟ್ರೇಲರಲ್ಲಿ ನಮಗೆ ಜಾಸ್ತಿ, ಈವನ್ ನನಗೆ ಅಂತಲ್ಲ, ವಿಡಿಯೋ ನೋಡ್ತಾ ಇರೋರ್ಗು ಅಷ್ಟೇ, ಈ ಜಾಸ್ತಿ ಕಣ್ಣೋಗಿದ್ದು ಯಾರ ಮೇಲೆ ಹೇಳಿ? ಹೀರೋಗೆ ಸಮವಾಗಿ ಆ ತೂಕದಂತೆ ಮಾಡಿರ್ತಕ್ಕಂಥ ಯತೀಶ್ ಎಂ ಕೊಳ್ಳೇಗಾಲ. ಸೊ ಅವ್ರು ನಮ್ಮೂರವರು ಅನ್ನೋ ಒಂದು ಸ್ವಾರ್ಥಕ್ಕೆ ಹೇಳ್ತಾ ಇಲ್ಲ, ಬಟ್ ಅವ್ರು ಮಾಡಿರೋ ಆ್ಯಕ್ಟಿಂಗು, ಅವ್ರು ಕೇಳ್ತಾರಲ್ಲ ಆ ಕ್ವಶನ್ ಕೇಳಬೇಕಾದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಸೊ ಅಲ್ಟಿಮೇಟ್ ಆಗಿತ್ತು. ಆಲ್ ದ ಬೆಸ್ಟ್ ದ ಟೀಮ್ ಪಬ್ಬರ್. ಒಳ್ಳೆಯದಾಗಲಿ, ಚೆನ್ನಾಗಿ ಓಡುತ್ತೆ ಅಂತ ಭಾವಿಸ್ತೀನಿ ಈ ಫಿಲಮ್ಮು. ನೋಡೋಣ ಏನಾಗುತ್ತೆ ಅಂತ ಅಷ್ಟೇ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.